ಕೋಕೋ ಸಂಕ್ರಾಂತಿ ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಸೊ ನಮಗೆ ಸಂಕ್ರಾಂತಿ ತಕ್ಷಣ ಎಳ್ಳು ಬೆಲ್ಲಗಳು ನೆನಪು ಬರ್ತವೆ. ಸೊ ನಾವು ಎಳ್ಳು ಬೆಲ್ಲ ಹಂಚಿ ಎಳ್ಳು ಬೆಲ್ಲದ ಹಾಗೆ ಇರೋಣ ಅಂತ ಹೇಳುವಂಥ ಸಮಯ ಇದು. ಮೇಡಮ್, ಎಳ್ಳು ಬೆಲ್ಲ ಕೊಡ್ಬೇಕು ಅನ್ಕೊಂಡೆ, ನಿಮ್ಮ ಹತ್ರ ಇದೆಯಾ? ನನಗೆ ಸ್ವಲ್ಪ ಕೊಡಿ. ಎಳ್ಳು ಬೆಲ್ಲ ತಗೊಂಡು ಇದೆ ಜಾಸ್ತಿ, ನಿಮ್ಗೆ ಬೇಕಾ? ಥ್ಯಾಂಕ್ಸ್. ಅಲ್ಲಲ್ಲ, ಎಳ್ಳು ಬೆಲ್ಲ ತಗೊಂಡು ಎಳ್ಳು ಬೆಲ್ಲದಂಗೆ ಎಕ್ಸ್ಚೇಂಜ್ ಮಾಡ್ಬೇಕು ತಗೊಂಡು ಇದನ್ನ ಶೇರ್ ಮಾಡೋಣ. ಎಳ್ಳು ಬೆಲ್ಲದಂಗೆ ತಗೊಂಡು ಎಳ್ಳು ಬೆಲ್ಲದಂಗೆ ಇರೋಣ. ನಿಮಗೆ ಸಂಕ್ರಾಂತಿ ವರ್ಷ ಎಳ್ಳು ಬೆಲ್ಲ ತಗೊಂಡು ಹೌ ನೈಸ್. ಸೊ ನಾವು ಯಾಕೆಂದರೆ ಜೀವನ ಅನ್ನೋದೇ ಹಾಗೆ, ಎಳ್ಳು ಬೆಲ್ಲ ಎರಡೂ ಇರುತ್ತೆ. ಅಂದರೆ ಸಿಹಿ ಮತ್ತು ಕಹಿ ಎರಡರ ಮಿಶ್ರಣ ಜೀವನ ಯಾವಾಗಲೂ. ಸೊ ಆ ಎರಡರ ಮಧ್ಯೆ ಹೊಂದಾಣಿಕೆ ಮಾಡಿಕೊಂಡು ಖುಷಿಯಾಗಿರುವಂಥ ಪ್ರಯತ್ನ ಮಾಡೋಣ. ಸಂಕ್ರಾಂತಿ ಮೂಲಕ ಈ ಮೆಸೇಜ್ ನಮಗೆ ತಲುಪಿದೆ, ಜನರಿಗೂ ತಲುಪುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಎಸ್ ಮೇಡಮ್, ನೀವು ಹೇಳಿ, ಸಂಕ್ರಾಂತಿ ಅಂದ್ರೆ ಏನ್ ನೆನಪುತ್ತೆ? ನೀವು ಹೇಳಿದಾಗೆ ಚಿಕ್ಕ ವಯಸ್ಸು ನೆನಪಿಸ್ಕೊಂಡ್ರೆ ಮೊದಲು ಮೈಂಡ್ ಬರೋದು ಅಮ್ಮ ಮಾಡ್ತಾ ಇದ್ದಿದ್ದು ಎಳ್ಳು ಬೆಲ್ಲ, ಆಮೇಲೆ ಸಕ್ಕರೆ ಅಚ್ಚು. ಇವತ್ತಿಗೂ ಮಾಡ್ತಾರೆ ನಮ್ಮಮ್ಮ. ಇವತ್ತು ಹಬ್ಬಕ್ಕೆ ಅಮ್ಮನೇ ಮಾಡಿ ಕೊಟ್ಟಿರೋದು, ಮತ್ತೆ ಅದನ್ನ ನಾನು ತಗೊಂಡೋಗಿ ನಮ್ಮನೆಯಿಂದ ಅಂತ ಅಮ್ಮಂಗೆ ಕೊಡ್ತೀನಿ ವಾಪಸ್ಸು. ಬಟ್ ಇನ್ನೂ ಸ್ಟ್ರಾಂಗ್ ಮೆಮರಿ ಅಂದ್ರೆ ಕಬ್ಬು. ಇವಾಗೆಲ್ಲ ಸೀಸನ್ನೇ ಇಲ್ಲ, ಯಾವಾಗ ನೋಡಿದ್ರು ಕಬ್ಬು ಸಿಗುತ್ತೆ, ಯಾವಾಗ ನೋಡಿದ್ರು ಏನೋ ಶುಗರ್ ಕೇನ್ ಜ್ಯೂಸ್ ಸಿಗುತ್ತೆ. ಬಟ್ ಅವಾಗ ಬರೀ ಸಂಕ್ರಾಂತಿಗೆ ವೇಟ್ ಮಾಡ್ಬೇಕಿತ್ತು ನಾವು ಕಬ್ಬು ತಿನ್ನೋಕ್ಕೆ. ಸೊ ಐ ಹ್ಯಾವ್ ದಟ್ ಮೆಮರಿ. ವೇಟ್ ಮಾಡ್ತಾ ಇದ್ವಿ ನಾವು, ಕಬ್ಬು ಯಾವಾಗ ಸಿಗತ್ತೆ ನಮಗೆ ತಿನ್ನಕ್ಕೆ. ಅಜ್ಜಿ ಮುಂದೆ ಕೂತ್ಕೊಂಡ್ಬಿಡೋದು, ಅಜ್ಜಿ ಇಳಿಗೆ ಮನೆ ಇಟ್ಕೊಂಡು ಎಲ್ಲಾರ್ಗೂ ಕಟ್ ಮಾಡಿ ನನ್ನ ಕಸಿನ್ಸ್ಗೆ ನನಗೆ ಕೊಟ್ಟರೆ ಅದನ್ನೆಲ್ಲ ಇಟ್ಕೊಂಡು ಹೊರಗಡೆ ಕೂತ್ಕೊಂಡು ತಿನ್ಕೊಂಡು ಎಲ್ಲ ಗಲೀಜು ಮಾಡಿ ಎಲ್ಲ ಜಾಗ ಎಲ್ಲ. ಸೊ ನೈಸ್ ಮೆಮರೀಸ್ ಆಫ್ ಸಂಕ್ರಾಂತಿ. ಬ್ಯೂಟಿಫುಲ್. ಹರ್ಷಿಕಾ, ನನಗೊಂದು ಕೊಡಗಿನ ಹಬ್ಬ ಯಾವಾಗಾದ್ರೂ ಬಂದಾಗ ನಿಮ್ಗೆ ಖಂಡಿತ ಕರಿತೀನಿ. ನೀವು ದಯವಿಟ್ಟು ನನಗೆ ನಿಮ್ಮ ಚಿಕ್ಕಂದಿನ ಬಾಲ ನೆನಪುಗಳನ್ನ ಎಳ್ಳೇಬೇಕು. ಖಂಡಿತ ಗೌರಿಸ, ಯಾಕಂದ್ರೆ ದಿಸ್ ಇಸ್ ಅ ರಾಂಗ್ ಕ್ವೆಶ್ಚನ್. ನನಗೆ ಹಬ್ಬ ಇಲ್ಲ ಸಂಕ್ರಾಂತಿ, ಬಟ್ ಡೆಫಿನೆಟ್ಲಿ ಬೆಂಗಳೂರಲ್ಲೇ ಹುಟ್ಟು ಬೆಳೆದಿದ್ದು. ಸೊ ಮನೆಯಲ್ಲಿ ಹತ್ರ ನೇಬರ್ಸ್ ಎಲ್ಲಾರ ಮನೆಗೆ ಹೋಗ್ಬಿಟ್ಟು ಹಬ್ಬ ಯಾವ ಹಬ್ಬ ಬಂದ್ರು ಫಸ್ಟ್ ನನ್ನೇ ಕರಿತಾ ಇದ್ರು ಎಲ್ಲರೂ. ಬಿಕಾಸ್ ಸೊ ನಾನು ಹೋಗಿ ಅವ್ರ ಮನೆಯಲ್ಲಿ ಬಳೆ ಕುಂಕುಮ ಎಲ್ಲ ಇಸ್ಕೊಬಂದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ ಅನ್ನೋ ಒಂಥರ ಫೀಲಿಂಗ್. ಸೊ ಇಟ್ ವಾಸ್ ಗುಡ್ ಫಾರ್ ಮೀ. ಎಲ್ಲ ಸತಿ ಏನ್ ಹಬ್ಬ ಬಂದ್ರು ನನ್ನನ್ನು ಕರೆದ್ಬಿಟ್ಟು ಅವ್ರು ಏನೇನೋ ಶಾಸ್ತ್ರ ಎಲ್ಲ ನಾನು ನೀಟಾಗಿ ಮಾಡಿಸ್ಕೊಂತಾರೆ. ಸೊ ದಟ್ ವಾಸ್ ನೈಸ್. ಅಲ್ಲ, ನಾನು ಏನ್ ಹೇಳಕೊಟ್ಟೆ ಅಂತಂದ್ರೆ, ಸಂಕ್ರಾಂತಿ ಅಂದ್ರೆ ನಾವು ಯಾವ ರೀತಿ ಮಾಡ್ತಿದ್ವಿ ಅಂತಂದ್ರೆ, 2 ದಿನ ಬಿಫೋರ್ ಆ ಹಸುಗಳನ್ನೆಲ್ಲ ಬೆಳಗ್ಗೆ 4 ಗಂಟೆಗೆ ತಗೊಂಡೋಗಿ ಕೆರೆಗೆ ತಗೊಂಡೋಗಿ ಅದನ್ನೆಲ್ಲ ವಾಶ್ ಮಾಡಿ. ಸೊ ನಾವು ಚಿಕ್ಕ ಮಕ್ಳಿದ್ದಾಗ ನಮ್ಮ ಮನೇಲಿ 2 ನಾಯಿ ಇತ್ತು, ನಾವು ನಾಯಿನೂ ತಗೊಂಡೋಗ್ಬಿಟ್ಟಿದ್ವಿ. ಅದು ಬರಲ್ಲ ಬಿಡಲ್ಲ, ಅದಕ್ಕೆ ಗೋಳ ಇಸ್ಕೊಂಡು ಅಂದ್ರೆ ಒಂದು ವಿಶೇಷವಾಗಿ ಮಾಡ್ತೀವಿ ಅಂತ ಹೇಳ್ತೀನಿ. ಅದನ್ನೆಲ್ಲ ಹಸುಗಳಿಗೆ ವಾಶ್ ಮಾಡಿ ಅದಕ್ಕೆ ಕೊಂಬಿಗೆ ಕಲರ್ ಬಣ್ಣ ಟೇಪ್ ಹಾಕಿ ಇದೆಲ್ಲ ಮಾಡಿ ಇದನ್ನೆಲ್ಲ ಮಾಡಿ ಇಡೀ ಊರೆಲ್ಲ ಸೇರಿ ದೇವ್ರನ್ನ ಅಲಂಕಾರ ಮಾಡಿ ದೇವ್ರನ್ನ ತಗೊಂಡು ಮುಂದೆ ದೇವ್ರು ಹೋಗ್ತಾ ಇರ್ತೀವಿ. ಇಡೀ ಊರಿನ ದನಗಳೆಲ್ಲ ಶೃಂಗಾರ ಮಾಡಿ ಅದಕ್ಕೆ ಹಾಸಿಗೆ ಕಲರ್ ಇದೆಲ್ಲ ಹಾಕಿ. ಸೊ ತುಂಬಾನೇ ಚೆನ್ನಾಗಿರ್ತದೆ. ನೆಂಟರುಗಳೆಲ್ಲ ಕರೆಸ್ತೀವಿ. ಇಡೀ ಊರು ತುಂಬಾ ಒಂದು ರೌಂಡ್ ಫುಲ್ ಊರೆಲ್ಲ ಓಡಾಡ್ತಾ ದನಗಳೆಲ್ಲ. ಊರ ಆಚೆ ಒಂದು ದೇವ್ರು ಇರುತ್ತೆ. ನಮ್ಮೂರಲ್ಲಿ ಒಂದು ಚೌಡೇಶ್ವರಮ್ಮ ಅಂತ ಊರ ಆಚೆ ಒಂದು ದೇವರಿದೆ. ಆ ದೇವಸ್ಥಾನಕ್ಕೆ ವರ್ಷಕ್ಕೆ 1 ದಿನ ಹೋಗ್ತೀವಿ, ಅಲ್ಲಿಗೆ 2 ದಿನ ಹೋಗ್ತೀವಿ. ಒಂದು ಜಾತ್ರೆಗೆ, ಒಂದು ಸಂಕ್ರಾಂತಿಗೆ. ಆ ದೇವ್ರ ಹತ್ರ ಹೋಗಿ ಅವತ್ತು ಬಾಗಿಲು ಓಪನ್ ಮಾಡಿ ದೇವ್ರಿಗೆಲ್ಲ ಅಲಂಕಾರ ಮಾಡಿ ಅಲ್ಲಿ ನಿಲ್ಲಿಸಿ, ನಮ್ಮ ಊರಿಗೆ ಬಂದಿರ್ತಕ್ಕಂಥ ಕೆಡಕ್ಕೆಲ್ಲ ಹೊಟ್ಟೋಗ್ಲಿ ಇವತ್ತು ಅಂತ ಹೇಳಿ ಅಲ್ಲಿ ಒಂದು ವಿಶೇಷವಾಗಿ ಪೂಜೆ ಮಾಡಿಸಿ ಮತ್ತೆ ಸಾಯಂಕಾಲ ತಗೊಂಡ್ಬಂದು ಆ ದನಗಳ ಹಬ್ಬ ಅಂತೀವಿ ನಾವು. ಸಂಕ್ರಾಂತಿ ನಿಜಕ್ಕೂ ಜನಗಳು ಮಾಡೋ ಒಂದು ಪ್ರಾಣಿಗಳಿಗೆ ತೋರಿಸೋಂಥ ಪ್ರೀತಿ ದಿನ ಅಂತ ಹೇಳ್ಬೋದು. ಸೊ ಮನೆಗೆ ಬಂದು ಸಾಯಂಕಾಲ ನಾವೇನು ಮಾಡ್ತಿದ್ವಿ, ಅವತ್ತು ಸೀಮೆಣ್ಣೆ ಎಲ್ಲ ಅರೇಂಜ್ ಮಾಡ್ತಿದ್ವಿ. ನಾವು ಹುಡುಗರುಗಳೆಲ್ಲ ಮನೇಲೆಲ್ಲ ಕದ್ಬಿಟ್ಟು ಸೀಮೆಣ್ಣೆಲ್ಲ ತೊಗೊಂಡು ಒಂದು ಬರಾಟೆ ಅಂತಿದ್ವಿ ನಾವು, ಅದನ್ನ ಇಲ್ಲಿ ಕನ್ನಡದಲ್ಲಿ ಪಂಜು ಅಂತೀವಿ. ಸೊ ಬರಾಟೆ ಕಂಬಿ ತೊಗೊಂಡು ಚಿಕ್ಕ ಮಕ್ಕಳಿದ್ದಾಗಲೇ ನಾವೆಲ್ಲ, ನಾನು ನನ್ನ ತಮ್ಮ ಎಲ್ಲ ಸೀಮೆಣ್ಣೆಲ್ಲ ರೆಡಿ ಮಾಡಿಕೊಂಡು ಇಡೀ ಊರು ಹುಡುಗರೆಲ್ಲ ಸೊ ಹುಲ್ಲೆಲ್ಲ ಆಗ್ಬಿಟ್ಟು ಊರು ಆಚೆ ಒಂದು ದೊಡ್ಡ ಬೆಂಕಿ ಹಾಕ್ತಾರೆ. ಇಡೀ ಒಂದು 4-5 ಊರಿಗೆ ಕಾಣುತ್ತೆ ಆ ಬೆಂಕಿ ಎಲ್ಲ ರೋಡ್ಗೆಲ್ಲ. ಅದನ್ನ ಹಾರಿ ನಾವು ಬೆಂಕಿ ಇದು ಮಾಡಿಕೊಂಡು ಹೇಗಿರುತ್ತೆ ಅಂತಂದ್ರೆ, ಒಂದು ದೊಡ್ಡ ಒಂದು ಕೆರೆ ಫುಲ್ಲು ಆ ಬೆಂಕಿ ಒಂದು ಇದನ್ನ ನೋಡೋದಕ್ಕೆ ಒಂದು ಬಹಳ ಖುಷಿ. ಅದ್ರ ಮೇಲೆ ದನಗಳನ್ನ ಹಾಯಿಸೋದು, ದೃಷ್ಟಿ ಪರಿಹಾರ. ಬಿಕಾಸ್ ನಾನು ಐ ರಿಮೆಂಬರ್ಸ್ ಎ ಚೈಲ್ಡ್, ನಮ್ಮ ಅಜ್ಜಿ ಮನೆ ನವರಂಗ್ ಹತ್ರ ಇತ್ತು, ಅಲ್ಲಿ ಮಾಡೋರು ಇದನ್ನ ಯಾಕೆ ತಿಂತಾರೆ ಅಂತ. ಅದು ವೆರಿ ಇಂಪಾರ್ಟೆಂಟ್. ಒಂದು ರುಚಿಯಾಗಿರುತ್ತೆ, ಅದಕ್ಕೆ ತಿಂತಾರೆ. ವೈಜ್ಞಾನಿಕ ರೀಸನ್ ಅಂತ, ಚಳಿಗಾಲ ಇದು, ಮಾಗಿಯ ಚಳಿ ಇರುವಂತ ಕಾಲ ಇದು. ಈ ಟೈಮಲ್ಲಿ ಸ್ಕಿನ್ ಎಲ್ಲ ಹೊಡ್ಕೊಳ್ಳೋದು, ನಂತರ ಕಪ್ಪಗಾಗೋರು, ಬೆಳಗಾಗೋ ಸಮಸ್ಯೆಗಳಾಗ್ತಾ ಇರ್ತವೆ. ಮುಖಕ್ಕೆ ನಾವು ಎಣ್ಣೆ ಹಚ್ಕೋತೀವಿ, ಕೈಗೆಲ್ಲ ಹಚ್ಕೋ, ಒಳಗಡೆ ಕೂಡ ಆಯಿಲ್ ಹೋಗ್ಲಿ ಅಂತ ಈ ಎಳ್ಳಲ್ಲಿ ಎಣ್ಣೆ ಇದೆ, ಎಣ್ಣೆ ಅಂಶ ಇದೆ, ಬೆಲ್ಲ, ಕೊಬ್ಬರಿ ಇದೆಲ್ಲ ತಿಂದಾಗ ನಮ್ಮ
ದೇಹದಲ್ಲಿ ಶಾಖ ಎಲ್ಲ ಉತ್ಪತ್ತಿಯಾಗಿ ಕರೆಕ್ಟಾಗಿ ಚಳಿಗಾಲಕ್ಕೆ ಕರೆಕ್ಟ್ ಆಗಿರುತ್ತೆ ಅದು ವೈಜ್ಞಾನಿಕ ರೀಸನ್. ಹೊಳಿತಾರೆ. ನನ್ನ ಹತ್ರ ಚಳಿಗಾಲದಲ್ಲಿ ನಂತರ ಕಪ್ಪಗಾಗಿರೋರು ಎಳ್ಳು ಬೆಲ್ಲ ತಿಂದು ಮೇಡಮ್ ತರ ಅಶಿಕಾ ಪುನಚವರ ತರ ಶೈನಿಂಗ್ ಮಾಡ್ತಾರೆ. ಖೋಖೋ ಕೂಡ ಒಂಥರ ಸಂಕ್ರಾಂತಿನೇ ಇದು. ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಏನ್ ಲಿಂಕ್ ಕೊಟ್ರಿ ನೀವು? ಒಂದು ಹೊಸ ಯುಗ, ಒಂದು ಹೊಸ ಒಂದು ಕ್ರಾಂತಿ ಅಂದ್ರೆ ಆಕ್ಷನ್ ಹೀರೋ ಆಗಿ ಆಚೆ ಬಂದಿದ್ದಾರೆ. ಕನ್ನಡ ಇಂಡಸ್ಟ್ರಿಗೆ ಖೋಖೋ ಥ್ರೂ ಕಿಟಪ್ಪಂಗೆ ಬೇರೆದೇ ರೀತಿಯ ಒಂದು ಪಾತ್ರ. ಇಷ್ಟು ದಿನ ಏನು ಲವರ್ ಬಾಯ್ ಕಾಣಿಸಿದ್ರು, ಇದು ಅಲ್ಲ. ನಾನು ಕಿಟಪ್ಪ ಅವ್ರ ಕತೆ ಹೇಳ್ಬೇಕಾದ್ರೆ ಹೇಳಿದೆ, ಕಿಟಪ್ಪ ಇಲ್ಲಿ ಬೇರೆ ಥರನೇ ತೋರಿಸ್ತೀನಿ ಅಂತ ಹೇಳಿ. ಕಿಟಪ್ಪನೂ ಅದಕ್ಕೆ ಸ್ಪಂದಿಸಿದ್ರು. ಈವನ್ ಗೆಟಪ್ಸಿಂದ ಹಿಡಿದು ಓವರಾಲ್ ಚೇಂಜ್ ಮಾಡಿದ್ವಿ. ಆಲ್ರೆಡಿ ಜನ ನೋಡ್ತಾ ಇದ್ದಾರೆ. ಎಸ್, ಇನ್ನು ಹಾಡು ಹಾಡ್ತೀರಾ ನೀವು? ಸಂಕ್ರಾಂತಿ ಹಾಡು ಬರಲ್ಲ, ಸಂಕ್ರಾಂತಿ ಹಾಡು ಬರಲ್ಲ. ನೆನಪು ಮಾಡ್ಕೊಳ್ಳಿ. ನಾವು ಒಂದು ಕೆಲಸ ಮಾಡೋಣ, ನಮ್ಮ ಈ ಥರ ನೆನಪು ಮಾಡ್ಕೊಳ್ಳೋ ತನಕ ಒಂದು ಹಾಡು ನೋಡ್ಕೊಂಬರೋಣ. ಹಾಡು ನೋಡ್ತಾ ನೋಡ್ತಾ ಬ್ರೇಕ್ ತೊಗೊಳ್ಳೋಣ. ಮೆಲ್ಲನೆ ಹೊಂಗನಸೊಂದು ಈ ಹೃದಯ ಹೊಕ್ಕಂತೆ ನೀ ನೆನಪಿಗೆ ಬಂದಾಗ ಕನಸೊಂದು ಈ ಹೃದಯ ಹೊಕ್ಕಂತೆ ನೀ ನೆನಪಿಗೆ ಬಂದಾಗ ಸುಮ್ಮನೆ ಹೊಂಬೆಳಕೊಂದು ಈ ಎದೆಗೆ ಜಿಗಿದಂತೆ ನೀ ನಗುತ್ತಲೇ ನಿಂತಾಗ ತಣಿಸುವೆ ಈ ಮನಸ್ಸನ್ನು ಸೋನೆ ಮಳೆಯಂತೆ. ಅದು ಎಲ್ಲೋ ಇದ್ದರೂ ನೀನು ಸನಿಹ ಕೋರುವೆ ಮಾಯಂತೆ ಮಾಡಿಯಂತೆ. ಉಲವಿನ ಹುಡುಗ ಎದುರು ಬಾ ಬೇಗ, ಉಲವಿನ ಹುಡುಗ ಎದುರು ಬಾ ಬೇಗ. ಕಾಕ